ನಮ್ಮ ದೇಶದ ನಮ್ಮ ರೈತ ಬಂಧುಗಳಿದ್ದಾರಲ್ಲ, ಅವರಷ್ಟು ಸ್ವದೇಶಿ ದಿನಾಚರಣೆ ನಾವು ಮಾಡೋದಿಲ್ಲ. ಎದ್ದರೆ ಅವರು ಎದ್ದ ಕೂಡಲೇ 2 ಭಾಗ ನೋಡಿದೆ ನಾನು. ಎದ್ದ ತಕ್ಷಣ ಮನೆಯ ಒಡತಿ ಅವಳು ಭೂಮಿಗೆ ಪೂಜೆ ನಮಸ್ಕಾರ ಮಾಡ್ತಾಳೆ. ಅವಳು ಭೂಮಿಗೆ, ಗಂಡ ಎದ್ದ ಕೂಡಲೇ ಆಕಾಶಕ್ಕೆ ಮಾಡ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ, ಆಕಾಶ ಗಂಡು, ಭೂಮಿ ಹೆಣ್ಣು, ಹೆಣ್ಣು ಹೆಣ್ಣಿಗೆ ಮಾಡುತ್ತೆ, ಗಂಡು ಗಂಡಿಗೆ ಮಾಡುತ್ತೆ. ಅವನೇನು ಮಾಡ್ತಾನೆ, ನಮ್ಮ ರೈತ ಏನು ಮಾಡ್ತಾನೆ, ಯಪ್ಪ ಕಣ್ಣು ಬಿಡಿಸಿದೀಯಾ, ಬೆಳಕು ಕೊಟ್ಟಿದೀಯಾ, ಎಲ್ಲರನ್ನೂ ಚೆನ್ನಾಗಿ ಚೆನ್ನಾಗಿ ನೋಡ್ಕ ಅಂತ. ಹೌದಾ? ಇಲ್ಲ, ನಾನು ನೋಡ್ತೀನಿ, ಇಂಥ ಜಾತಿಯವರ ದೇವಸ್ಥಾನ ಇಂಥದ್ದು ಕೊಡಿ, ಆ ದೇವರಿಗೆಲ್ಲ ಅಂಟಿಸ್ಕೂತಿರ್ತೀವಲ್ಲ. ಅವ್ನು ನೋಡಿ ರೈತ, ಯಪ್ಪ ಕಣ್ಣು ಬಿಟ್ಟಿದೀಯಾ ನೀನು, ಎಲ್ರಿಗೂ ಕಣ್ಣು ಕೊಟ್ಟಿದ್ದೀನಿ ನೋಡ್ಕ ಸ್ವಾಮಿ ಅಂತಂದರೆ, ಇವಳು ಏನೋ ನನ್ನ ಬಾಯಿಗೆ ಮಣ್ಣು ಹಾಕ್ಬೇಡ, ಏನಿಗೆ ಬಿತ್ತಿದ್ದೀವತ್ತ ತಗ, ನಿನಗೂ ತಗ, ನಮಗೂ ಒಂಚೂರು ನೋಡ್ಕ ಅಂತ ಭೂಮಿಗೆ ಮಾಡ್ತಾಳೆ. ಈ ಸಂಸ್ಕೃತಿ ನಮ್ಮಲ್ಲಿ ಬರ್ತಾ ಎದ್ದು ಕೂಡಲೇ ಟಿ ವಿ ಹಾಕ್ಕೊಂಡು ಯಾರ್ಯಾರು ಏನೇನಾದರೂ ಸ್ಮಾರಕ ವಿಷ್ಣುವರ್ಧನ್ದು ಆಯ್ತಾ ಇಲ್ವಾ, ರಾಜ್ಕುಮಾರ್ ಪಕ್ಕನೇ ಮಾಡ್ತಾರಾ ಅಂಬಿದು, ಇವ್ರು ಯಾಕೆ ಬಿಟ್ಟರು, ಇದಕ್ಕೆ ಜಾತಿ ರಾಜಕೀಯನ, ನಮಗೆ ಯಾಕ್ರಿ, ನನ್ನ ಪ್ರತಿಮೆಯನ್ನಿರಿಸಿ ನೀವು ಮೆರೆವುದು ವ್ಯರ್ಥ ಇಲ್ವ ಕವಿತೆ. ಹುಟ್ಟಿದವರೆಲ್ಲ ಸಾಯದಿರ್ದಡೆ ಹುಟ್ಟುವವರಿಗೆ ಎಡೆಯಲ್ಲಿ ಕಗ್ಗ ಪ್ರಶ್ನೆ ಮಾಡುತ್ತೆ. ಹುಟ್ಟಿದವರೆಲ್ಲ ಸಾಯುತ್ತಿದ್ದಡೆ ಮಸಣಕ್ಕೆ ತಿಂದು ತೇಗಿದ ಹಬ್ಬ, ತೊಟ್ಟೆಲೆಗಳೆಷ್ಟೋ ಮಸಣಗಳಷ್ಟು. ನಗು ಮನದೆ ಲೋಕ ವಿಕಾರಗಳನ್ನು ನೋಡಿ, ಬಿಗಿ ದುಡಿಯುವೊಂದು ನೋವು ಪುಡುವೊಂದು ಪೊಗು ಜೀವನದ ವಿಶ್ವಾಂತ ರಂಗದಲ್ಲಿ ನಗನಗತ ಬಾಳ್ ತೆರಳ್ ಮಂಕುತಿಮ್ಮ. ಅಷ್ಟೇ ನಮ್ಮ ಬದುಕು. ನೆನೆ ಹೇಳಿಲ್ವ ನಾನು, ಕದವ ತೆರೆದೆ PS ರಾಮಾನುಜಂ, ಮೈ ಜುಮ್ಮನತೆ, ಕಿಟಕಿ ಬಾಗಲು ತೆರೆದೆ, ಮೆಲ್ಲಗೆ ಕಣ್ಣು ಹಾಯಿಸಿದೆ, ಬೆಳ್ಳಂಬೆಳಗ್ಗೆ ಮರದ ಮೇಲೆ 4 ಮುತ್ತಿನ ಹನಿ. ಇದು ಎಲ್ರಿಗೂ ಅರ್ಥ ಆಗುವಂಥದ್ದು. ಒಂದು ಚುಟಕ, ಕಿಟಕಿ ತೆರೆದೆ, ಕಣ್ಣು ಹಾಯಿಸಿದೆ, ಮನೆಯ ಮುಂದೆ ಮರದ ಮೇಲೆ ಬೆಳ್ಳಂಬೆಳಗ್ಗೆ 4 ಮುತ್ತಿನ ಹನಿ. ಒಡನೆ ಮರ ಹೇಳಿತು, ಛೇ ಛೇ ಇಲ್ಲಪ್ಪ, ಛೇ ಛೇ ಇಲ್ಲಪ್ಪ. ಮಾನವನೆಂಬ ಕ್ರೂರ ಪ್ರಾಣಿ ಕತ್ತಲು ಸರಿಯಿತು, ಹಗಲಾಯಿತು, ಕಿಟಕಿ ತೆರೆದ, ಬೆಳ್ಳಂಬೆಳಗ್ಗೆ ನನ್ನ ಕಡೆಗೆ ಕಣ್ಣು ಹಾಯಿಸಿದ. ಇನ್ಯಾವ ಕ್ಷಣಕ್ಕೆ ಕೈಯಲ್ಲಿ ಮಚ್ಚು ಹಿಡಿದು ನನ್ನ ಬಸಿರು ಕಡಿಯಲಿಕ್ಕೆ ಬರುವನೋ ಎಂದು ಹೆದರಿದ ಬೆಳ್ಳಂಬೆಳಗೆಯ ಬೆವರಿನ ಹನಿ. ನೋಡಿ, ನಮ್ಮ ರವಿ ದಿಗ್ಭ್ರಮೆಯಾಗಿ ಕೂರ್ತಾನೆ. ಶಬ್ದ ಮನುಷ್ಯನ ಕಟುಕತನವನ್ನು ಮರ ಮಾತಾಡುತ್ತೆ. ಇನ್ಯಾವ ಕ್ಷಣಕ್ಕೆ, ಶಬ್ದ ನೋಡಿ, ಯಾವ ಕ್ಷಣಕ್ಕೆ ಮಚ್ಚಿಡಿದು ಬಸಿರ ಕಡಿಯಲಿಕ್ಕೆ ಬರುವನು ಎಂದು ಹೆದರಿದ ಬೆಳ್ಳಂಬೆಳಗೆಯ ಹನಿ. ನಾಗರಿಕತೆಗೆ ಬಂದು ಕುಕ್ಕರಿಸ್ಕೊಂಡು ನಾವು ಸಂಸ್ಕೃತಿಯನ್ನು ಕಳ್ಕೊಳ್ತಿದ್ದೀವಿ. ಹನಿಗೆ ಮಳೆಗೆ ಹನಿ ಬಿದ್ದು, ಆ ಕವಿತೆ ನೋಡಿ, ಇದೊಬ್ಬ ಅಜ್ಞಾತ ಕವಿ ಬರೆದ. ಮಳೆಗೆ ಹನಿ ಬಿದ್ದು, ನೆಲ ಟಿಸಿಲು ಒಡೆದು, ಗಿಡ ಬಳ್ಳಿಯಾಗಿ, ಹೂವು ಬಿಟ್ಟು, ಹಣ್ಣ ತೊಟ್ಟು, ಹಳ್ಳಿ ಹುಡುಗಿಯ ಹಾಗೆ ನೀಳ ಜಡೆಯಂತೆ ಗಿಡ ಮರಗಳು ನನ್ನ ಹಳ್ಳಿಯಲ್ಲಿ ನನ್ನ ಕಣ್ಣ ಮುಂದೆ ನನಗೆ ಕಂಡರೆ ನಗರದಲ್ಲೂ ಹೀಗೆ ಇರಬಹುದು ಎಂದು ಮೈಸೂರಿಗೆ ಬಂದರೆ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ಕಾನ್ವೆಂಟ್ ಹುಡುಗಿಯರ ಜೊತೆ ಇಲ್ಲಿಯ ಗಿಡ ಮರಗಳು ಸೇರಿಕೊಂಡು ಅವರಂತಿವೂ ಕೂಡ ಬಾಪ್ ಕಟ್ ಮಾಡಿಸಿಕೊಂಡು ಬಿಟ್ಟಿವೆ ಅಂತ ಕತ್ತರಿಸಿ ಹಾಕಿರ್ತೀವಿ. ಪ್ರಕೃತಿಯಂತೆ ಕವಿಯ ಮನಸ್ಸು ವಿಫಲ ರೂಪ ತಾರಿಣಿ. ಎಲ್ಲೋಯ್ತು ಶಿವರುದ್ರಪ್ಪನವ್ರ ಕವಿತೆ? ನಮ್ಮ ಜನಕ್ಕೆ ಭಾಷೆ ಬೇಡ, ಭಾವನೆ ಹಗುಡಿಯತ್ತೆ. ನಮ್ಮ ವೈಫ್ ಬರಲಿಲ್ಲ ಅಂತಾರೆ, ಹೆಂಡತಿಂತ ಕರೆಯಪ್ಪ, ವೈಫ್ ಏನು ಇನ್ನು ವೈಫ್ ಅಂತ ಕರೆಯೋದು. ಅವಳು ನಮ್ಮ ಹಸ್ಬೆಂಡ್ ಬರಲಿಲ್ಲ, ಅವನು ಹಸುತ್ತಾರೆ ಬೆಂಡಾಗಿ ಬರ್ಬೇಕಲ್ಲ, ಎಲ್ಲಿ ಬರ್ತಾನೆ ಅವನು, ಬಾರಿ ಅಂತ. ಅವನು ಹಲ್ಲು ಬಿಡೋದು ನೋಡಿದ್ರೆ ಅವನ ಹಾಸ್ಯಗೋಟಿಗೆ ಹೋಗೋದೇ ಬೇಕಿಲ್ಲ. ಅವನು ಬಾ ಅಂತ, ಅಯ್ಯೋ ಕೂತ್ಕೊಳ್ಳಿ ಅವನು, ಇದು ಅಟ್ಟೆ ಅದು ಅಟ್ಟೆ. ಈಗ ಒಂದು ಪ್ರಶ್ನೆ ಹಾಕ್ಕೊಳ್ಳಿ. ನಮ್ಮ ನಾಗಶ್ರೀ ತ್ಯಾಗರಾಜು ಹೇಳಿದ ಜೋಕಿದು. ನೀವೇ ಇಷ್ಟು ಜನ ಗಂಡಸರಿದ್ದೀರಿ, ಪಾಪ ಮಹಿಳೆಯರು ಸ್ವಲ್ಪ ಕಡಿಮೆ ಇದ್ದಾರೆ, ಆದರೆ ಹೆದರಬೇಡಿ, ನಿಮ್ಮ ಕಡೆಗೆ ಇದೆ. ಒಂದು ಪ್ರಶ್ನೆ ಹಾಕಿ ನಿಮ್ಮ ಮನೇಲಿ, ಈ ಮನೇಲಿ ಗಂಡ ಸುಮ್ಮನಿರೋದಿಲ್ಲ, ಏನಂತಾರೆ, ಏಯ್ ಎಲ್ಲ ಕಂಡಿದ್ದೀನಿ, ಕೂತು ತಲೆಯೆಲ್ಲ ಮಾತಾಡಬೇಡ ನೀವು, ನಿಮಗೆ ಹೆದರಿಕೆ ಇರಬೇಕು, ನಿಮಗೆ ಹೆದರಿಕೆ ಇಲ್ಲ. ಹೆಂಡತಿ ಯಾವತ್ತೂ ಎದುರ್ತರ ಕೊಡಲ್ಲ, ಸುಮ್ಮನಿರ್ತಾಳೆ.
ತಿರುಗಿ ಏನ್ರಿ ಅದೇ ಚೇಷ್ಟೆ ಅವ್ರದ್ದು. ಈ ಮೆತ್ತಗೆ ಆಟಂ ಬಾಂಬ್ ಸಿಡಿಸೋದು ಇದೆಯಲ್ಲ, ಅದು ಬಲಿ ಹಿಂಸೆ. ಒಂದೇ ಸತಿ ಬಿಡಿದು ಬಿಡ್ಬೋದು. ನಮ್ಮ ಹಳ್ಳಿ ಕಡೆ ಅವ್ನು ಚೆನ್ನಾಗಿ ಹೇಳ್ತಾನೆ. ಅವನು ಹೇಳೋ ಭಾಷೆ ರವಿ ನಂದಲ್ಲ. ಅವನು ಹೇಳೋ ಭಾಷೆ ಏನು ಗೊತ್ತಾ? ಏನಪ್ಪ ಅಲ್ಕಂಡ್ ಸ್ವಾಮಿ ಹಂಗಿತ್ತು ಹಂಗೆ ಹೇಳ್ಬೇಕು, ಮುಚ್ಚಿಕೊಂಡು ಹೇಳಕ್ಕೆ ಹೋದರೆ ಮುಕಳಿಯಿಂದ ಊಸ್ಬಿಟ್ಟಂಗೆ ಅಂತಾನೆ. ಅದು ಶಬ್ದ ಹೇಳ್ಬೇಕಾದ್ರೆ ನಾನು ಶಬ್ದ ಮಾಡಲಾ ಬೇಡವಾ ಅಂತ ಕೇಳುತ್ತಾ? ಯಾರ ಮಧ್ಯದಲ್ಲೂ ಮಾಡುತ್ತೆ. ನಾನು ಕಲ್ಯಾಣೋತ್ಸವ ಮಾಡ್ತಿದ್ದೆ, ಬಂದ ಕಣಪುರೇ ಅಪ್ಪಂಗೆ ಲಗ್ನ ಮಾಡ್ತೀರಂತಲ್ಲ ಹತ್ರ ಕುಂತು ನೋಡೋಣ ಅಂದ. ಬಾಪ್ಪ ಅಂದೆ. ನಮ್ಮ ಮಡಿವಂತರಿಗೆಲ್ಲ ಸಿಟ್ಟು ಬಂದುಬಿಡ್ತು. ಏನಪ್ಪ ಕಣ್ಣನ್ ಅವ ಯಾರೋ ಹೆಣ್ಮ ಕೂಪ್ಟುಟ್ಟಿ ಅಂದರೆ ಅವನ ಪಾಠಕ್ಕೆ ನಾನು ಹೇಳಿದೆ. ಅವ ಒಂದು ಶಂಕನಾದು ಜಾಗಟೆ ಅಡಿಚೋದ ಕಲ್ಯಾಣ ಆಗು ಅದು ಅಪ್ಪಡಿಯಾ ಪಳಾಯಪ ಕೊಟ್ಟೋಕಾರ ಅಂದರು. ನಾನು ಮೆತ್ತೆ ಬುದ್ಧಿವಂತಿಕೆ ಮಾಡಿದೆ. ಇಲ್ಲ ಅವ್ನು ಜಾಗಟೆ ಶಂಕ ಮದುವೆ ಉತ್ಸವದಲ್ಲಿ ಅವನೇ ಊದಬೇಕು ದೇವರಿಗೆ, ಅದರಿಂದ ಅವನ ಹತ್ರಕ್ಕೆ ಬರಬೇಕು ಅಂದರೆ ಪಳಾಯಪ ಕೊಟ್ಟು ಹಾಳಾಗಿ ಹೋಗ್ಲಿ ಕೂರಿಸ್ಕೊ ಅಂದರು. ಕೂತೆ ಅವನು ಹತ್ರದಲ್ಲಿ ಹಿಂಗೆ ನೋಡ್ತಾ ಇದ್ದ. ನಾನಂದೆ, ನೋಡಿ ತಿಮ್ಮಣ್ಣ ಸುಮ್ಮನೆ ಕುಂತ್ಕೊಂಡು ನೀನು ಆ ಅಪ್ಪನಿಗೆ ನಾನು ಹೇಳೋ ಮಂತ್ರ ಕೇಳ್ಕೊಂಡತ್ಲ ಪೂಜೆ ಆದಮೇಲೆ ಒಂದಿಷ್ಟು ನನಗೆ ಬೂಂದಿ ಕಾಳು ಕೊಡ್ತೀನಿ ತಗೊಂಡೋಗ್ಬೇಕು ಅಂತ. ಆತ್ಕಂಡು ಸ್ವಾಮಿ ನಾನೇನು ಚೇಟ ಮಾಡೋಕ್ಕಿಲ್ಲ ಅಂದೆ. ಆತು ಅಂದೆ. ಕೈಗೊಂದು ಗಂಟೆ ಕೊಟ್ಟಿದ್ದೆ ಸುಮ್ಮನೆ ಬಡೀಲಿ ಅಂತ. ಮುಂಡೆಗಂಡ ದೇವರಿಗೆ ಮಾಂಗಲ್ಯ ಧಾರಣೆ ಎಂದೆ. ಆ ವಾದ್ಯ ಊದಕ್ಕೆ ಮುಂಚೆ ಇವನು ಸೌಂಡ್ ಬಿಟ್ಬಿಟ್ಟ. ಅವರು ಬಡ್ಕೊಂಬಿಟ್ರು. ಏನಪ್ಪ ಕಣ್ಣನ್ ಇಪ್ಪವೇ ಉಡುಣಿಮ ಅಂದರು. ಏನು ಕಣ್ಣನ್ ಈಗಲೇ ಬಿಡಬೇಕಾ ಅಂದರು. ನಾನು ತಡಿಲಾರ್ದೆ. ಏನು ತಿಮ್ಮಣ್ಣ ಅಂದರೆ ಯಮಡನ್ ಸ್ವಾಮಿ ಆ ಯಪ್ ಕೊಟ್ಟು ಪೀಪಿ ಊದ್ಬಿಟ್ಟೆ ಅಂದ. ಈಗ ಅವನ ಮಾತು ಕೈ ಮುಗಿಬೇಕಾ ನಮ್ಮ ಮಾತು ಕೈ ಮುಗಿಬೇಕಾ? ಆ ಯಪ್ ಕೊಟ್ಟು ಪೀಪಿ ಊದ್ಬಿಟ್ಟೆ ಕಣ್ ಸ್ವಾಮಿ. ಆ ಯಪ್ ಲಗ್ನ ಕಟ್ಕೋಬೇಕಾದ್ರೆ ಅವನು ಊದಿ ಸ್ನಾಯ ಮಾಡೋಣ. ಈಗ ದೇವ್ರಿಗೆ ಹೇಳಬೇಕು, ನ್ಯೂಸಿಗೆ ಮುಂಚೆ ಹೂಸಿ ಯಾಕೆ ಬಿಡಿಸ್ತೆ ಅಂತ ದೇವ್ರಿಗೆ ಕೇಳೋಕ್ಕಾಗ್ತಿ? ನೀವು ಹೇಳಿ ಬಾಯಲ್ಲಿ ನೀವು ಹೇಳಿ. ಆಯಾಯ ಜನಕ್ಕೆ ಸ್ವಾಭಾವಿಕವಾಗಿರೋದು ಏನಿರುತ್ತೆ ಅದು ಮಾಡ್ತಾರೆ. ಮುಖ ಎಲ್ಲ ದಪ್ಪ ಮಾಡ್ಕೊಂಡು ಯಾಕೆ ಮಾಡಬೇಕು? ಅವನು ಇಡ್ಲಿ ಬಿಟ್ಟ ಅಂತ ಇವನು ಇಡ್ಲಿ ಬಿಡ್ತಾನೆ, ಅವನೇನೋ ತಿನ್ನೋದು ಬಿಟ್ಟಂದು ಬಿಡ್ತಾನೆ. ಆಮೇಲೆ ಎಷ್ಟರ ಮಟ್ಟಿಗೆ ವಿಕೃತಿ ಬಂದಿದೆ ಅಂದರೆ ಬರೀ ಬ್ಯಾನರ್ ಇಟ್ಕೊಂಡು ಕೂತರಾಗಲ್ಲ, ಮ್ಯಾನರ್ ಬೇಕು. ಯಾವುದಾನ ಮದುವೆ ಮನೆಗೆ ಹೋಗಿ ನೀವು ಹೋಗಿ, ನಾನು ಮೊನ್ನೆ ತೋರಿಸ್ದೆ. ನಮ್ಮ ಹೆಂಡತಿನ ಕೂರಿಸ್ಕೊಂಡು ಊಟ ಮಾಡೋದಿಲ್ಲ ರೀ ಮದುವೆ ಮನೇಲಿ. ತಿಂತಾ ಇದ್ದಂಗೆ ನನ್ನ ಮನೆ ಹೆಂಡತಿಗೆ ಹಿಂದ್ಗಡೆ ಯಾರೋ ಮನೆ ಗಂಡ ಬಂದು ನಿಂತಿರ್ತಾನೆ, ತಿಂದು ಹೇಳು ನಾವು ಕುತ್ಕೋಬೇಕು ಅಂತ. ಆ ಮದುವೆ ಮನೇಲಿ ನೋಡಿ ನೀವು, ಇದು ನಮ್ಮ ಸಂಸ್ಕೃತಿನ ಎಷ್ಟು ವಿಕೃತ ಮಾಡಿದ್ದೀವಿ. ಅದಕ್ಕೆ ಅಚ್ಯುತ ದಾಸರು, ನೀವು ಯಾವುದನ್ನು ರಾಷ್ಟ್ರಗೀತೆ ಅಂದರೆ ಏನು ತಿಳ್ಕೊಂಡಿಲ್ಲ, ನಾಡಗೀತೆ ಅಂದರೆ ಏನು ತಿಳ್ಕೊಂಡಿಲ್ಲ, ಮಂತ್ರ ಅಂದರೆ ಏನು ತಿಳ್ಕೊಂಡಿಲ್ಲ, ನೀವು ದೇಶದ ಬಗ್ಗೆ ಏನು ಯೋಚನೆ ಮಾಡ್ತೀರಾ ಅಂತಾರೆ. ಈ ದೇಶ ಕೊಟ್ಟಿರೋ ಅನ್ನಕ್ಕೆ ಒಂದು ಹಿಡಿ ಅನ್ನ ತೆಗೆದು ಒಂದು ಪಕ್ಕಕ್ಕಿಟ್ಟು ಹೊಟ್ಟೆ ಹಸಿದಿರೋರ್ಗೊಂದು ಇರಲಿ ಅಂತ ಯಾರನ್ನ ಇಟ್ಟಿದ್ದೀವ ಹೇಳಿ? ಇಂದಿರಾ ಕ್ಯಾಂಟೀನ್ ಅಂತೇಳಿ 5 ರೂಪಾಯಿ ಅಂದರೆ ನಾವು ಬಡವರು ಅಂತ ಹೋಗಿ ಹೇಳ್ತೀವೋ ಇಲ್ವೋ? ಚಿಂತಾಮಣಿ ಒಳಗೆ ಮುಂದೆ ಆಗಿದೆ. ಒಬ್ಬ ನ್ಯಾಯಾಧೀಶ ಕೊಟ್ಟ ತೀರ್ಪನ್ನು, ಒಬ್ಬ ಪ್ರಸಿದ್ಧ ನ್ಯಾಯಾಧೀಶ ಅಂತಿದೆ ಪತ್ರಿಕೆಯಲ್ಲಿ, ನಮಗದ ವರದಿ. ಒಬ್ಬ ಪ್ರಸಿದ್ಧ ನ್ಯಾಯಾಧೀಶ, ಒಬ್ಬ ಪ್ರಸಿದ್ಧ ವಕೀಲ, ಒಬ್ಬ ನ್ಯಾಯಾಧೀಶರು ಕೊಟ್ಟ ತೀರ್ಪನ್ನು 500 ಕೋಟಿಯೋ 50 ಕೋಟಿಯೋ ಇದೆ, ಅದನ್ನು ಫೋರ್ಜರಿ ಮಾಡಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅಂತಿದೆ. ಅಲ್ಲ ಸ್ವಾಮಿ, ಒಬ್ಬ ನ್ಯಾಯಾಧೀಶ ಕೊಟ್ಟ ತೀರ್ಪನ್ನು ಒಬ್ಬ ಪ್ರಸಿದ್ಧ ನ್ಯಾಯವಾದಿ, ಅದು ಪ್ರಸಿದ್ಧ ನ್ಯಾಯವಾದಿ ಫೋರ್ಜರಿ ಮಾಡಿ ಸಿಕ್ಕಿ ಹಾಕಿಕೊಂಡಿದ್ದಾನೆ ಅಂತ ಹೇಳಿದರೆ ನಾವು ಮನುಷ್ಯರೇನ್ರಿ? ನಮ್ಮ ದೇಶನ ಅವನು ಎಷ್ಟು ಜನ ಕೇಳ್ತಾನೆ? ಸತ್ಯವಾಗಿ ಹೇಳುತ್ತೇನೆ. ಏನೊಂದು ಸತ್ಯ ಹೇಳಿದ್ದು? ಇದನ್ನೆಲ್ಲ ನಾವು ಪ್ರತಿಭಟಿಸ್ತೀವ? ಇದನ್ನೊಂದು ಬರಿತೀವ? ಇಲ್ವಲ್ಲ. ಹೌದು, ನಮಗೆ ನಟರು ನಮ್ಮ ಕರ್ನಾಟಕಕ್ಕೆ ಅವರು ಅಭಿನಯ ಎಲ್ಲ ತೋರಿಸಿದ್ದಾರೆ, ಎಲ್ಲ ಸರಿ. ಆದರೆ ಒಂದು ಶವ ಸಂಸ್ಕಾರ ಅನ್ಬೇಕಾರೆ 15,000 ಪೊಲೀಸರು ನಡ್ಕೊಂಡು ಹೋದ್ರಲ್ಲ ಕಿಲೋಮೀಟ್ರ್ ಗಟ್ಟಲೆ. ಯಾರನ್ನ ಅವ್ರಿಗೆ ನೀರು ಕೊಟ್ರ? ಅವ್ರು ಯಾರನ್ನ ಒಂದು ತಿಂಡಿ ಕೊಟ್ರ? ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮನಿಗೆ ಕೈಯೋ ಕಾಲ ನೆಟ್ಟಿಗಿಲ್ಲ ಅಂದರೆ ನಾವು ನೋಡಿದ್ದುಂಟ. ಮನೇನ ದೇಶ ಮಾಡಿಕೊಂಡಿಲ್ಲ, ಮನೇನ ಸ್ವದೇಶಿ ಮಾಡಿಕೊಂಡಿಲ್ಲ. ಅದಕ್ಕೆ ಅಚ್ಯುತ ದಾಸರು ಹೇಳಿದ್ದು, ನಮಗಿದೆಲ್ಲ ಗೊತ್ತಿಲ್ಲ ಅಂದರೆ ಮೂರ್ಖಂಗೆ 100 ಕಾಲ ಬುದ್ಧಿ ಪೇಳಿದ್ರೇನು, ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೇನು. ಅದು ಕೂಡ ನಿಮಗೊಂದು ಜೋಕೆ. ಆ ಭಟ್ರು ಸ್ವಸ್ತಿವಾಚನ ಮಂತ್ರ ಹೇಳ್ತಾರೆ, ಸರ್ವೇ ಜನ ಸುಖಿನೋ ಭವಂತೋ ಸಮಸ್ತ ಸನ್ಮಂಗಳಾನಿ ಭವಂತು. ಅಲ್ಲಿದ್ದ ಒಬ್ಬ ಮುದುಕ 1 ರೂಪಾಯಿ ಹಾಕ್ದ. ನಾನು ಹಾಕಿದ್ದು ನೋಡಿ ಭಟ್ರಿಗೆ ಆಶ್ಚರ್ಯ ಆಯಿತು. ಇವನೇ ಪರವಾಗಿಲ್ಲ, ಯೋಚನೆ ಮಾಡ್ತಾರೆ. ದೇಶೋಯಂ ಕ್ಷೋಭರಹಿತ ಸಜ್ಜನ ಸಂತೋ ನಿರ್ಭಯ ಅಪುತ್ರ ಪುತ್ರಿಣ ಸಂತೋ ಪುತ್ರಿಣ ಸಂತು ಪೌತ್ರಿಣ ಅದನಾ ಸದನಾ ಸಂತೋ ಜೀವಂತು ಶರದಾಂ ಶತಂ. ಈ ಮಂತ್ರ ಹೇಳ್ತಾನೆ ಇದ್ದಾರೆ. ಅವನು ಸರ್ವೇ ಜನ ಸುಖಿನೋ ಭವಂತು ಅಂದ್ಕೊಳ್ಳಿ 1 ರೂಪಾಯಿ ಹಾಕ್ದ. ಅದು ಭಾರಿ ಖುಷಿ ಆಯಿತು, ಸುಮ್ಮನಾದರು. ಮಾರನೇ ದಿನ ನೋಡ್ದ, ಅವನು ನಿಂತೇ ಇದ್ದ. ಎಲ್ಲರೂ ಹೋದರು.
ಇವರು ತಿರುಗಿ ಹೇಳ್ತಾರ ಅಂತ ನೋಡ್ದ. ಅವ್ರು ಹೇಳಿದರು ಸರ್ವೇ ಜನ ಸುಖಿನೋ ಭವಂತು ಅಂದ್ಕೊಳ್ಳೆ ಅವನು 1 ರೂಪಾಯಿ ಹಾಕ್ದ, ಹೋದ. ಭಟ್ರಿಗೆ ಸ್ವಲ್ಪ ಉದಾರ ಬುದ್ಧಿ ಬಂತು, ಮೆತ್ತಗೆ ಕೇಳಿದರು, ಏನಪ್ಪ ಈ ಮಂತ್ರ ಹೇಳ್ಬೇಕಾದ್ರೆ ನಿಂತಿರ್ತೀಯಲ್ಲ ಮುಖಂಡ ಸ್ವಾಮಿ, ಜನ ಇದ್ದಾರಲ್ಲ ಅಪಾರ ಜನ, ಅವ್ರ ಮುಂದೆ ನಾವ್ಯಾಕೆ ಹೇಳೋಣ, ನಾವು ಒಟ್ಟಿಗಿಟ್ಟಿಲ್ದವರು ಅವರೆಲ್ಲ ಹೋಗ್ಲಿ ಅಂತ ಕುಂತ್ಕೊಂಡಿದ್ದೀವಿ ಸ್ವಾಮಿ, ಅವ್ರು ಹೋದ ಮ್ಯಾಕೆ ನೀವು ಇದು ಈಗ ಹೇಳೋದಲ್ವರೇ ಅಂದು. ಹೌದು ಕಡೆಯಲ್ಲಿ ಅದಕ್ಕೆ ಸ್ವಾಮಿ ಅದು ಕೇಳ್ಕೊಂಡು ಹೋಗೋಣ ಅಂತ ನಿಂತ್ಕೊಂಡಿವಿ, ನಾಳೆಗೂ ಹೇಳ್ತೀರಾ ಸ್ವಾಮಿ ಅಂದರು. ದಿನ ಹೇಳೋದೆಯಾ ಅಂದರು. ಅದಕ್ಕೆ ಸ್ವಾಮಿ ಕೇಳಿದೆ, ನಾಳೆ ಕೇಳ್ತೀರಾ ಸ್ವಾಮಿ? ದಿನ ಹೇಳೋದಪ್ಪ ಅದು, ನಾಳೆ ಬರೋಣ ಸ್ವಾಮಿ. ಹ್ಞೂ ಬಾಬಾ ಅಂದರು. ಪಾಪ ನೀನೇ ವಾಸಿ ಕಣೆಯ 1 ರೂಪಾಯಿ ಹಾಕಿದ್ರಲ್ಲ ಅಂದರು. ಇಲ್ಲ ಸ್ವಾಮಿ ನಾಳೆಗೆ ನಮ್ಮ ಕಡೆ ಇರಿದ್ದಾರೆ ಕರ್ಕೊಂಬರೋಣ ಅಂತ, ನೀವು ನಾಳೆಗೆ ಮಂತ್ರ ಹೇಳ್ತಿರಲ್ಲ. ಹೇಳ್ತೀನಪ್ಪ ಅಂದರು. ನಾವು 4 ಜನ ಕರ್ಕೊಂಬರ್ತೀವಿ. ಕರ್ಕೊಂಬಂದ 4 ಇವನ ಬೈದು ನಿಂತೇ ಇದ್ದರು. ನಿಂತ್ಕೊಳ್ರಪ್ಪ ಈಗಲೇ ಹಾಕಕ್ಕೆ ಹೋಗಬೇಡಿ, ಅವ್ರು ಹೇಳ್ತಾರೆ, ಅದು ಹೇಳಿದ್ಮೇಲೆ ಹಾಕಿಯಿಂದ ಅವರು ಸರ್ವೇ ಜನ ಸುಖಿನೋ ಭವಂತೋ ಅವ್ರು ನೋಡಿಕೊಂಡೇ ಮಾಡಿದರು ಭಟ್ರು, ಕರ್ಕೊಂಬಂದಿಯಾನ ಇಲ್ವಾ ಅಂತ. ಸರ್ವೇ ಜನ ಸುಖಿನೋ ಭವಂತೋ ಸಮಸ್ತ ಸನ್ಮಂಗಳಾನಿ ಭವಂತೋ ಅಂದರು. ಇವರು ಟಣ್ 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 ಅಂತ 5 ಜನನೂ 1 ರೂಪಾಯಿ ಹಾಕಿದರು. ಭಟ್ರು ಅಷ್ಟಕ್ಕೆ ಮಂತ್ರ ಬಿಟ್ಟು, ನೀನು ಮಹಾನುಭಾವ ಕಣಯ್ಯ, ನೋಡಿ ಪದಗಳು, 5 ರೂಪಾಯಿಗೆ ಹೆಂಗೆ ರಿಯಾಯಿತಿ ಮಾರಾಟ, ನೀವು ಮಹಾನುಭಾವಪ್ಪ, 5 ಜನ ನೀನೊಬ್ಬ ಅಲ್ದಲ್ಲೇ 5 ಜನ ಕರ್ಕೊಂಬಂದು 1 ರೂಪಾಯಿ ಹಾಕೋದಿಲ್ಲ, ನಿಂಗೆ ಈ ಮಂತ್ರ ಕೇಳಿಕೊಳ್ಳಿ ದುಡ್ಡು ಹಾಕ್ಬೇಕು ಅಂತ ಬಂತಲ್ಲ, ದೇವ್ರು ನಿಂಗೆ ಎಂಥ ಬುದ್ಧಿ ಕೊಟ್ಟ. ಯಾಪ್ ಕೊಟ್ಟನ ಇಲ್ವಾ ಕಣ್ ಸ್ವಾಮಿ, ನನ್ನ ಕಿವಿ ನೆಟಗಿತ್ತು ಕೇಳ್ಕೊಂಡು ಕರ್ಕೊಂಬಂದೆ ಅಂದ. ಆ ಯಾಪ್ ಕೊಟ್ಟನೋ ಇಲ್ವ, ದೇವ್ರು ಕೊಟ್ಟನೋ ಬಿಟ್ಟನೋ ಗೊತ್ತಿಲ್ಲ, ನನ್ನ ಕಿವಿ ನೆಟಗಿತ್ತು ಕೇಳ್ಕೊಂಬಂದೆ ಅಂದ. ಏನು ಕೇಳ್ಕೊಂಬಂದೆ? ಅದೇ ಕಣ್ ಸ್ವಾಮಿ, ಇಲ್ಲಿ 7 ದಪ ನೋಡಿದ್ದೀನಿ, ಏಟೊಂದು ದೇವಸ್ಥಾನಕ್ಕೆ ಹೋಗಿದ್ದೀನಿ ಸ್ವಾಮಿ, ನನ್ನ ಮಕ್ಕಳು ಕೂಡ ಹಿಂಗೆ ಹೇಳೋದೇ ಇಲ್ಲ ಅಂದರು. ಭಟ್ರಿಗೆ ಒಂದು ಸ್ವಲ್ಪ ಖುಷಿನೂ ಆಯ್ತು. ನಾವೇ ಕಣ ಇಲ್ಲಿ ಹೇಳೋದು, ಅದಕ್ಕೆ ನೀವು ಹಿಂಗೆ ಹೇಳ್ತಾ ಇದ್ರೆ ಕಣ್ ಸ್ವಾಮಿ ನಮ್ಮ ಸಾಹೇಬರನ್ನ ಕರ್ಕೊಂಬರ್ತೀನಿ. ಗಾಬರಿ ಆಗ್ಬಿಡ್ತು. ಸಾಹೇಬ್ರು ಯಾಕೋ ಅಂದರು. ಇಲ್ಲಿ ಕಣ್ ಸ್ವಾಮಿ ಬೇಕಾದಷ್ಟು ಗುಡಿಗೆ ಹೋಗಿ ಬಂದೀನಿ, ಹೇಳ್ತಿದ್ರೆ ಇದು ಹೇಳೋಕ್ಕೆ ಇಲ್ಲ ಸ್ವಾಮಿ, ನಮ್ಮನ್ನು ನೋಡ್ಕೊಳ್ಳೋರು ನೀವೇ, ಯಪ್ಪನ ಕೊಟ್ಟು ಹೇಳ್ಕೊಂಡಿದ್ದು ನೀವೇ, ಬರ್ರಪ್ಪ ನಮಗೆ ಬಾಂಚತ್ ಪರ್ಮನೆಂಟ್ ಆಗಬೇಕು ಅಂತೇಳಿ ಆ ಭಟ್ರು ಒಬ್ಬರೇ ಹೇಳೋ ದೇವ್ರ ಕೂಟ ಬರ್ರೋ ಅಂದರೆ. ಏನು ನಾವು ಸರ್ವೆ ಡಿಪಾರ್ಟ್ಮೆಂಟ್ನವ್ರು ಸ್ವಾಮಿ, ನಮ್ದು ಹೇಳೋ ಮಂತ್ರ ನೀವೇ, ಸರ್ವೇ ಜನ ಸುಖಿನೋ ಭವ ಅಂತಂದರೆ ಸರ್ವೆ ಆಫೀಸ್ನವ್ರಿಗೆಲ್ಲ ಪರ್ಮನೆಂಟ್ ಆಗಲಿ ಅಂತ ಹೇಳೋರು ನೀವೇ ಸ್ವಾಮಿ ಅಂತೇಳಿ ಅವ್ನು ತಗೊಂಡು 1 ರೂಪಾಯಿ ಹಾಕ್ದ ಅಂದರು. ನಾವು ಮಂತ್ರ ಅರ್ಥ ಇಟ್ಟು ಸರ್ವೇ ಆಫೀಸ್ಗೂ ಸರ್ವೇ ಜನ ಸುಖಿನೋಗೂ ಏನು ವ್ಯತ್ಯಾಸ? ಅವನಿಗೇನು ಅನ್ನಿಸ್ತಂದ್ರೆ ನಮ್ಮ ಡಿಪಾರ್ಟ್ಮೆಂಟಿಗೆ ಒಳ್ಳೇದಾಗ್ರಿ ಅಂತ ಕೇಳ್ಕೊಳ್ಳೋ ಭಟ್ರು ಇವರಯ್ಯ ಅಂತೇಳಿ ಒಬ್ಬೊಬ್ಬರಿಗೆ ನಮ್ಮ ಸಾಹೇಬ್ರನ್ನ ಕರ್ಕೊಂಬರ್ತೀನಿ ಇಂದ ಅವನು. ಇದರಿಂದ ಇಂಥ ಮಂತ್ರಗಳಾಗಲ್ಲ.